ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಏನಂತೀವಿ ಅದನ್ನು ನಾನು ಹೇಳಿದ್ನಲ್ಲ, ವಿಚ್ ಇಸ್ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಪ್ರೇತ ಬಾಧೆ ಇರ್ಬೋದು, ಅಥವಾ ಫಿನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು, ಅಥವಾ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಇರುತ್ತೆ, ಹೇಳ್ಕೊಳಕ್ಕೆ ಆಗಲ್ಲ. ಇದಕ್ಕೆಲ್ಲ ಒಂದು ಕರೆಕ್ಟ್ ಪರ್ಸನ್ ಅಂತ ಹೇಳೋಕ್ಕಾಗಲ್ಲ, ಕರೆಕ್ಟ್ ಏನಂತೀವಿ ಒಂದು ದೈವ ಶಕ್ತಿ ಕಾಲಭೈರವ. ಅವನ ಕೈಲಿ ರಿಸಾಲ್ವ್ ಮಾಡುವಂಥ ಶಕ್ತಿಗಳು ಎಷ್ಟೋ ಆಗುತ್ತೆ. ನಾನು ಕೂಡ ಅವನ ಪ್ರಯೋಗದಲ್ಲಿ ಅವನ ಏನಂತೀವಿ ಮಂತ್ರಗಳು, ಕೆಲವೊಂದು ತಂತ್ರ ಸಾಧನೆ ಇದೆ, ನಾವು ಉಚ್ಚಾಟನೆಗೆಲ್ಲ ಯೂಸ್ ಮಾಡಿದ್ದೀವಿ. ನಾವು ಮಾಡಿದಾಗಲೇ ನಮ್ಮ ಮೈಂಡು ಬಾಡಿ ಆ ಸಿಂಕ್ರನೈಸಿಟಿನ ಹೊಡಿತಾನೆ. ಅಂದರೆ ನನ್ನಲ್ಲೂ ಏನಾದರೂ ಅಹಂ ಅಂತ ಒಂಚೂರು ಉಳಿಸ್ಕೊಂಡಿದ್ರು ಖಾಲಿ ಮಾಡ್ತಾನೆ. ಇದು ಎಂಥದೇ ಪ್ರೇತ ಬಾಧೆ ಇದ್ರೂ ಕಾಲಭೈರವನ ಕೃಪೆಯಿಂದ ದೂರವಾಗುತ್ತೆ. ಆ ಶಕ್ತಿ ಇದೆ. ಯಾಕಂದರೆ ಆಸ್ಟ್ರಲ್ ಎಂಟಿಟೀಸ್ ಅಂತ ಇರುತ್ತೆ ಕೆಲವೊಂದು, ಆಯಿತಾ. ಒಳ್ಳೆ ಯಕ್ಷನೂ ಒನ್ ಆಫ್ ದಿ ಭೈರವಾಸಲು ಬರ್ತಾರೆ. ಆದರೆ ಕೆಲವೊಂದು ಆಸ್ಟ್ರಲ್ ಎಂಟಿಟೀಸು ಸ್ಟಕ್ ಆಯಿತು ಅಂತ ಅಂದರೆ, ಒಬ್ಬನಿಗೆ ಸಾಧನೆ ಮಾಡೋದಕ್ಕೆ ಅಥವಾ ಅಟ್ಯಾಕ್ ಆಯಿತು ಅಂದರೆ, ಇದಕ್ಕೆಲ್ಲ ಒಳ್ಳೆ ಮಾರ್ಗ ಅಂದರೆ ಕಾಲಭೈರವ.